ಬಿಸ್ಲು ಏನ್ ಬ್ಯಾಡ ಬಂತ ಹಂಗಿದ್ ಮಾಡು ಕೆಂಬಲು ಹಾಯ್ ಹನುಮಂತಪ್ಪ ವಾಟ್ ಆರ್ ಯು ಡೂಯಿಂಗ್ ಇದೇ ಮಾಡ್ಬೇಕಾರದು ಯಾವ್ದು ರೀಲ್ಸ್ ಮಾಡಕ್ಕಾರಲ್ಲ ಅಲ್ಲ ಕಣ್ರಿ ಏನ್ ಹಂಗಾಡ್ತಿದ್ದೀರಾ ಬಸ ಹೆಣ್ಣು ಗಡ್ಡೆ ಕಣ್ರಿ ನಾವು ಬಿಡೆ ಪುಟ್ಟಿ ಟೈಮ್ ಕರೆಕ್ಟ್ ಆಗಿ ಬಂದಿದ್ವಿ ಚೆನ್ನಾಗಿ ಟೈಮ್ ಮ್ಯಾನೇಜ್ ಮಾಡ್ತೀವಿ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ನೇತು ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬಾ ಸೂಪರ್ ಆಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಬನ್ನಿ, ಎಲ್ಲ ಪಾತ್ರೆ ಎಲ್ಲ ಎತ್ಕೊಂಡು ಎಲ್ಲಿಗೆ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿದ್ರೆ ನಿಮಗೂ ಕೂಡ ಏನು ಅಂತ ಗೊತ್ತಾಗುತ್ತೆ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಕೆರೆ ಹತ್ರ ಇವತ್ತು ಮುನಿಯಪ್ಪನ ಮಾಡ್ತಾ ಇದ್ದೀವಿ. ನಾವು ಯಾವ ರೀತಿ ಎಲ್ಲ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಇಲ್ಲಿ ಬರ್ತಾ ಇದ್ದಾರೆ ನೋಡಿ, ಇವರು ನಮ್ಮಪ್ಪ. ಆಲ್ರೆಡಿ ನನ್ನ ವಿಡಿಯೋಸಲ್ಲಿ ನೋಡಿರ್ತೀರಾ ನೀವು. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಗೆ ಬಂದಾಗೆಲ್ಲ ವಿಡಿಯೋಸಲ್ಲಿ ತೋರಿಸಿದ್ದೀನಲ್ವ ನಿಮಗೆ. ಇಲ್ಲಿ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಪೂಜೆನೂ ಕೂಡ ಕಂಪ್ಲೀಟಾಗಿ ಮುಗ್ದಿದೆ ನೋಡಿ. ನನ್ನ ತಂಗಿರೆಲ್ಲ ಪೂಜೆನೆಲ್ಲ ಮಾಡಿ ಕುಂಕುಮನ ಇಟ್ಕೊಳ್ತಿದ್ದಾರೆ. ಇಲ್ಲಿ ಬಂದು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಆಂಟಿ ಎಲ್ಲ ನೋಡಿ. ಇಲ್ಲಿ ನನ್ನ ತಂಗಿದಿರೆಲ್ಲ ಹರಟೆ ಹೊಡ್ಕೊಂಡು ಕುಂತಿದ್ದಾರೆ. ನಾನು ಬರೋದು ಲೇಟ್ ಆಯಿತು, ಹಾಗಾಗಿ ನನ್ನ ತಮ್ಮನೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಕಳಿಸಿದ್ದ. ನಾನು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಾನು ನಮ್ಮ ಅತ್ತೆ ಮಗನ ಜೊತೆ ನಡ್ಕೊಂಡು ಹೊಲದಲ್ಲೆಲ್ಲ ಬಿದ್ಕೊಂಡು ಎದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮೂರಿನ ಕೆರೆನ ತೋರಿಸ್ತೀನಿ ನೋಡಿ. ಇದೇ ಬಂದು ಬೆಳಗುಂಬುದು ಕೆರೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೀರಂತೂ ತುಂಬಾ ಜಾಸ್ತಿಯಾಗಿ ಬಂದ್ಬಿಟ್ಟಿದೆ. ಲಾಸ್ಟ್ ಇಯರಲ್ಲಿ ಇಷ್ಟೊಂದು ಜಾಸ್ತಿ ನೀರಿಲ್ಲ, ಸ್ವಲ್ಪ ಇದಕ್ಕಿಂತ ಕಡಿಮೆ ಇತ್ತು. ಬಟ್ ಈ ವರ್ಷ ಮಾತ್ರ ಜಾಸ್ತಿನೇ ತುಂಬ್ಕೊಂಡ್ಬಿಟ್ಟಿದೆ ಕೆರೆಯಲ್ಲಿ ನೀರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವಾತಾವರಣ ಅಲ್ವಾ? ಫೈನಲಿ ಪೂಜೆ ಮಾಡುವಂತಹ ಜಾಗಕ್ಕೆ ಬಂದ್ವಿ. ಆಲ್ರೆಡಿ ಎಲ್ಲರೂ ಪೂಜೆನ ಒಂದು ರೌಂಡ್ ಮಾಡಿದ್ರು. ಎಡೆ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ಪೂಜೆನ ಮಾಡ್ತಾರೆ, ಎಡೆ ಹಾಕಾದ್ಮೇಲೆ ಇನ್ನೊಂದು ಸತಿ ಪೂಜೆನ ಮಾಡ್ತಾರೆ. ನಾನು ಕೂಡ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಮಾತ್ರ ಯಾರ ಹತ್ರಕ್ಕೂ ಹೋಗ್ದಲೆ ನೋಡಿ ಯಾವ ರೀತಿ ನಿಂತಿದ್ದಾಳೆ, ನನ್ನ ಹಿಂದೆ ಮುಂದೆ ಓಡಾಡ್ಕೊಂಡು ನಿಂತಿದ್ದಾಳೆ. ಅವಳು ಸ್ವಲ್ಪ ಜನನ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅವಳು ಜಾಸ್ತಿ ಯಾರನ್ನು ಅಷ್ಟೊಂದು ಹಚ್ಕೊಳ್ಳಲ್ಲ ಅವಳು. ಎಲ್ರೂ ಒಂದು ರೌಂಡ್ ಪೂಜೆನ ಮಾಡಿ ಎಲ್ಲ ಕೂತ್ಕೊಂಡಿದ್ರು. ಹಾಗೆಯೇ ನಮ್ಮ ಆಂಟಿ, ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ಅಡುಗೆನ ಮಾಡ್ಕೊಳ್ತಾ ಇದ್ದಾರೆ. ಇದು ಕಡೆ ಬಂದು ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ, ಸೈಡಲ್ಲಿ ಬಂದು ಕೂತ್ಕೊಂಡಿತ್ತು. ಯಾಕೋ ನೈಟಿಂದ ಜ್ವರ ಅಂತ ಕೂತ್ಕೊಂಡು ಎಲ್ಲರನ್ನೂ ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕುಂತಿದ್ರು. ನಾನು ಹಾಗೆಯೇ ಪೂಜೆನೆಲ್ಲ ಮಾಡಿದಾದ್ಮೇಲೆ ಬನ್ನಿ ಏನೇನೆಲ್ಲ ಅಡುಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಮುಂಚೆ ಎಲ್ಲ ನಾವು ಸೌದೆ ಒಲೆಯಲ್ಲೇ ಮಾಡ್ತಿದ್ದು, ಕೆರೆ ಹತ್ರ ಹೋಗಿ ಅಲ್ಲೆಲ್ಲ ಹುಡುಕಿ ತಡಕೆ ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಿದ್ದೋ. ಬಟ್ ಇವಾಗ ಮಳೆ ಇರೋದ್ರಿಂದ ಒಲೆಯೆಲ್ಲ ಹಚ್ಚೋಕೋದಕ್ಕಾಗಲ್ಲ ಅಂತ ಗ್ಯಾಸ್ ಸ್ಟವ್ ಮೇಲೆ ಮಾಡ್ತಿದ್ದಾರೆ. ಏನೇನೆಲ್ಲ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಅನ್ನ ಅವಾಗ್ಲೇನೆ ಮಾಡಿದ್ಮೇಲೆ ಮಾಡಿದ್ರ ಅಂತ ಎಲ್ರೂ ಕುತ್ಕೊಂಡು ಸೀಬೆಕಾಯಿನ ತಿನ್ಕೊಂಡು ಕುಂತಿದ್ವಿ ನೋಡಿ. ನನ್ನ ತಮ್ಮ ಯಾವ ರೀತಿ ಪೇಟ ಸುತ್ಕೊಂಡಿದ್ದಾನೆ ಅಂತ ಟವಲಲ್ಲಿ. ಇದು ಕಡೆ ನೋಡಿ ನನ್ನ ಮಗ ಎಲ್ಲರನ್ನೂ ನೋಡ್ಕೊಂಡು ಕುಂತಿದ್ದಾನೆ. ಸೀಬೆಕಾಯಿ ತಿನ್ನಬೇಡ ಅಂದರು, ತಿಂದ್ಬಿಟ್ಟಿದ್ದೆ. ಅವತ್ತು ಹಬ್ಬದ ಟೈಮಲ್ಲೆಲ್ಲ ಜ್ವರ ಬಂದಿತ್ತು, ಹಾಗಾಗಿ ಹಬ್ಬದ ವೀಡಿಯೋಸ್ ಎಲ್ಲ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ತುಂಬ ಜನ ಕೇಳಿದ್ರು ಎಲ್ಲ ಹಬ್ಬದ ವೀಡಿಯೋ ಹಾಕ್ಲೇ ಇಲ್ವಲ್ಲ ಅಂತ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಯಾವ ವೀಡಿಯೋಸ್ ಕೂಡ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿರೋದಿಲ್ಲ. ಈ ಕಡೆ ಹಚ್ಚಿದೀನಿ ಬಾ. ಕಣಿ ಬೆಂಕಿ ಬಡ್ನೆಲ್ಲ ಅಲ್ಲ ಇತ್ತಲ್ವಾ? ಮೂರು ತಂದಿದ್ದು. ತಂದಿದ್ದ ಚಾಪೆ
ನೋಡಿ ಇದ್ರಲ್ಲಿ ಎರಿಬೋದು. ಏನ್ ಸೆಟೆ ಕಟ್ಟಿಂದ ಬಿಸಾಡೋ ಬಿಸಿಲು ಏನ್ ಬ್ಯಾಡ ಬಂತ ಹಂಗೆ ಇದ್ ಮಾಡು. ಏ ಲಕ್ಕಿ ಕೊಡ್ತಿದೆ ಅವ್ನ ಚಟ್ನಿ ಊರಿಗೆ ಬಂದ ಲಕ್ಕಿ ಯಾಕೆ ಕೊಡ್ತಿದೆ. ಅಯ್ಯೋ ಹುಡುಗರು ಕರ್ಕೊ ಬರ್ಬೇಕು ತಾನೇ ಎಲ್ಲಾರು ಬಂದು. ಕಬಾಬ್ ಬಿರಿಯಾನಿ ಅಲ್ಲಮ್ಮ ರೊಟ್ಟಿ ಕುರ್ಪಿ ಎಲ್ಲ ಕರ್ರ್ ಮಾಡಿ ಮಡಗಿದ್ದಲ್ಲ ನೀನು. ವರ್ಷ ಇಲ್ಲಿ ಆಯ್ನು ಅಯ್ಯೋ ಹ್ಞೂ ಒಳಲ್ಲಿ ನಮ್ಮನೆ ವೇಸ್ಟ್ ಬಾಡಿಗಳು, ನಮ್ಮ ಮನೆಯ ವೇಸ್ಟ್ ಬಾಡಿಗಳು. ಆಯ್ ಎಲ್ಲಮ್ಮಜ್ಜಿ ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡು. ಮಳೆ ಬರಂಗೈತದಲ್ಲ ನಂಗೆ ಕೊಡು. ಕೊಂಡಲ್ಲಿ ಟೀ ಕುಡಿಯುವ ನೀನು. ಎಷ್ಟು ಚೆನ್ನಾಗಿ ನಿಮ್ಮವ್ವ ಮನೆಯಿಂದ ಕರ್ಕೊಂಡು ಎತ್ಕೊಂಬಂದ್ರೆ ಏನಾಯ್ತದೆ ನನಗಿದ್ರೊಳಗೆ ತಿರ್ಗೋಕ್ ಬರಪ್ಪ ತಗೊಳಮ್ಮ ಇವಳು ಎತ್ಕೊ, ನಾನು ತಿರುತ್ತೀನಿ. ನನ್ಗೊಂದು ಗೋಲ ತಿರ್ಗೋಕೆ ಬರಲ್ಲ. ತಗೊಳ್ಳಿ ಎತ್ಕೊಂಡೋಗ ವರ್ಷಡಿನ ಎತ್ತಿ ಹಸ್ಬಿಡ ನೀವು ಕೆರೆಗೆ. ಹಾ ಇರ್ಮಂತಪ್ಪ, ವಾಟ್ ಆರ್ ಯು ಡೂಯಿಂಗ್? ನಮ್ಮಪ್ಪ ಇಲ್ಲಿ ಹೋಗಿ ಮೊಬೈಲಲ್ಲಿ ಯಾರ ಜೊತೆನೋ ಮಾತಾಡ್ಕೊಂಡು ಕುಂತಿತ್ತು. ನಾನು ರೇಗಿಸ್ತಾ ಇದ್ದೆ, ಯಾರ ಜೊತೆ ಮಾತಾಡ್ತಾ ಇದ್ದೆ ಇಷ್ಟೊಂದು ದೂರ ಬಂದಿ ಅಂತ. ಇಷ್ಟು ದೂರ ಕುಂತಿರೋದು ಹಂಗಾಡ್ತಿತ್ತು ಅಂತ. ಇದೇ ಬಿಡಂಟಿ ನಿಂಗೇನಂಟಿ ಕಡಿಮೆ ಉಯ್ಯುದೋದ್ರೆ ಇನ್ನೊಂದು ಇಲ್ಲೊಳಗೆ ಹೋಯ್ತ. ನಮ್ಮ ಚಿಕ್ಕಿ ಬಂದು ಇಲ್ಲಿ ದೇವ್ರ ಮುಂದೆ ಎಡೆ ಇಕ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ. ಇದ್ ಕಡೆ ಬಂದರೆ ನಮ್ಮ ಆಂಟಿ ಮುದ್ದೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಆಚೆ ಕಡೆ ಅಂತೂ ಮುದ್ದೆ ಮಾಡಬೇಕು ಅಂದರೆ ತುಂಬಾ ರಿಸ್ಕಿ. ಅದಂತೂ ಜಾಸ್ತಿ ಜನಕ್ಕೆ ಮಾಡಬೇಕು ಅಂದರೆ ಒಂದು ಕೋಲಲ್ಲಂತೂ ಆಗೋದೇ ಇಲ್ಲ. 2 ಹಿಟ್ಟಿನ ಕೋಲಿದ್ರೆ ಮಾತ್ರ ಸಾಧ್ಯ. ಹಾಗೆ ನನ್ನ ಮಗಳನ್ನ ಮಾತಾಡಿಸ್ಕೊಂಡು ರೇಗಿಸ್ತಾ ಇದ್ರು. ಅವ್ರು ಎಷ್ಟೇ ರೇಗಿಸಿದ್ರು ಮಾಡೋದು ಅವ್ರ ಹತ್ರಕ್ಕೆ ಮಾತ್ರ ಅವಳು ಹೋಗಲ್ಲ ಬಿಡಿ. ವೇದು ನೀರೆಲ್ಲ ಮುಟ್ಬೇಡ ವೇದು, ಹೊಡಿತೀನಿ ಮಣ್ಣು ಹಾಕ್ಬಾರ್ದು. ಅವಳು ತಲೆ ಹಿಂದೆ ಕಟ್ಕೋಗವ ಅವಳು ನಂದೇನೋ ಮಾಡ್ಬೇಕಾರದು ಅದು ರೀಲ್ಸ್ ಮಾಡಕ್ಕಾರಲ್ಲ. ಅಲ್ಲ ಕಣ್ರಿ ಏನ್ ಹಂಗಾಡ್ತಿದ್ದೀರ, ಬಸ ಹೆಣ್ಣು ಗಡ್ಡೆ ಕಣ್ರಿ ನಾವು. ನಮ್ಮ ಆಂಟಿ ಬಗ್ಗೆ ಮತ್ತು ನಮ್ಮ ಅಯ್ಯನ ಬಗ್ಗೆ ನನ್ನ ತಂಗಿದಿರಿಬ್ರು ರೇಗಿಸ್ಕೊಂಡು ಮಾತಾಡ್ಕೊಂಡು ಕುಂತಿದ್ರು. ಜೊತೆಯಲ್ಲೆಲ್ಲ ಫೋಟೋಸ್ ಹಾಕ್ತಾ ಇರ್ತೀರ ಹಬ್ಬದ ಟೈಮಲ್ಲೆಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ರೇಗಿಸ್ತಾ ಇದ್ರು. ಹೊಸ ಮದುವೆ ಗಂಡು ಹೆಣ್ಣು ಥರ ಇರ್ತೀರ ನೀವು ಅಂತ. ಹೌದು, ಅವ್ರು ಇವಾಗಲೂ ಕೂಡ ಹೊಸ ಗಂಡು ಹೆಣ್ಣು ಥರನೇ ಇರ್ತಾರೆ. ಅವರು ಯಾವಾಗ್ಲೂ ಜೊತೆಯಾಗಿರ್ತಾರೆ. ಹಾಗೆಯೇ ರೇಗಿಸ್ಕೊಂಡು ಮುದ್ದೆನೆಲ್ಲ ಮಾಡ್ಕೊಳ್ತಾ ಇದ್ರು. ನೋಡಿ ಮುದ್ದೆ ಎಲ್ಲ ಕಟ್ತಾ ಇದ್ದಾರೆ. ನಾನು ಕಟ್ಟೋಣ ಅಂದ್ಕೊಂಡೆ, ನನ್ನ ಮಗಳು ಬಿಡಲಿಲ್ಲ. ಹಾಗಾಗಿ ಅವರೇ ನನ್ನ ತಂಗಿದಿರೆಲ್ಲ ಸುತ್ಕೊಂಡು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಆಂಟಿ ಮತ್ತು ನಮ್ಮ ಅಯ್ಯಂದು ಇಬ್ರದ್ದು ಲವ್ ಮ್ಯಾರೇಜು. ಹಾಗಾಗಿ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ನಗಿಸ್ತಾ ಇದ್ರು.
ಆದ್ರೂ ಈ ಹೊಲ್ದ ಹತ್ರ ಅಡುಗೆ ಮಾಡ್ಕೊಂಡು ತಿನ್ನೋದ್ರ ರುಚಿ ಇದೆಯಲ್ಲ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ಪೂಜೆನ ಮಾಡ್ತಾ ಇದ್ದಾರೆ, ಬನ್ನಿ ಯಾವ ರೀತಿ ಪೂಜೆ ಮಾಡ್ತಾರೆ ತೋರಿಸ್ತೀನಿ. ನಾನು ಮಾಡ್ದೆಮ್ಮ ಇವ್ ನೋಡು ದೊಡ್ಡ ಇದು ಹೂವನ ಇಟ್ಕೊಳ್ಳಿಲ್ಲ ನಾನು ದೊರೆದ ಒಂದು ಹೂವು ಇಟ್ಕೊಂಡು ಮಾಡೋದು. ಸೊಂಬೇಲು ಹೂವದ ಎತ್ಕೊಳಪ್ಪ ನಾವು ಹೂವು ಇಟ್ಕೊಂಡು ಯಾರೇ ವಿಡಿಯೋ ಮಾಡಿ ಅಂತ ಬಿಟ್ಟಿತ್ತು. ಬಿಡೆ ಪುಟ್ಟಿ ಟೈಮ್ ಕರೆಕ್ಟ್ ಆಗಿ ಬಂದಿದೆ. ಚೆನ್ನಾಗಿ ಟೈಮ್ ಮ್ಯಾನೇಜ್ ಮಾಡ್ತೀವಿ. ರತಿ ಇಲ್ಲಿ ರತು ಆಯ್ನು ಅಲ್ಲೋಡು ಹಾಯ್ ನೋಡೋಣ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾನೆ. ಹಾಯ್ ಅವರ್ ಯು ಆ ಕೈ ಕಡಿಕ್ ಮಾಡಿಕೊಳ್ಳೋ ಉಳಿಸ್ಕೊಂತಾನೆ. ಏ ಇಲ್ಲ ಅಯ್ಯ ಕೂತ್ಕೊಳ್ಳಿ ಇಲ್ಲ ಕೂತ್ಕೋ. ಬರ್ಬೇಡ ಮರ್ಮೇಲ್ಕೋಗು ಅಯ್ಯ ಕೂಸು ಮಟ್ಟ ಎತ್ಕೊಳ್ಳೆ ರೀಲ್ಸ್ ಮಾಡ್ತೀನಿ ಮುಂದ. ಆನೆ ಬತ್ತೊಂದಾನೆ ಎಲ್ ತಗೊಂಡು ಕೊಟ್ಟೆ ಇದು ಮಮ್ಮಿ ಕೊಡ್ಸಿರ್ ಗೌರಿ ಹಬ್ಬಕ್ಕೆ. ಪಪ್ಪಿ ಕೊಡಿ ಏನಕ್ಕಲ್ಲ. ಆಯ್ತು ಮುಟ್ಟು ಸುಮ್ಮನೆ ಮುಟ್ಟು. ಇಲ್ಲಿ ನಮ್ಮ ಚಿಕ್ಕಪ್ಪನೂ ಕೂಡ ಲಾಸ್ಟಲ್ಲಿ ಬಂದರು. ಏನೋ ಕೆಲಸ ಇತ್ತು ಅನ್ಸುತ್ತೆ, ಹಾಗಾಗಿ ಲೇಟಾಗಿ ಬಂದರು ಅವರು. ಮಾಮೂಲಿ ಪಲ್ಸರ್ ಗೆರೆ ಹೋಗ ಏ ಪುಟ್ಟಿ ಬೆಳ್ಳಗೋಳ ನಾನು ಬೆಳ್ಳಗಿದ್ದೀನಿ. ಅವಳು ಚಿನ್ನೋಳ್ ರಂಗಿ ನಾವೇನ್ ಬೇಜಾರು ಮಾಡ್ಕೊಳ್ಳೋದ ಬಿಡು. ಅಲ್ಲ ಮನೆ ಬಾಬ್ ಮನೆ ಇವ್ ನೋಡಿ ಹಂಗ್ ಬರ್ತಾನೆ ಚಿನ್ನಾಳ್ ರಂಗ ಹೆಂಗ್ ಬಾಪ ಸುಮ್ನಿರು. ಹಾಗೇನೆ ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ ನನ್ನ ಮಗ ಆಗಲೇ ನಮ್ಮ ಅತ್ತೆ ಮಗನ ಜೊತೆ ಹೋಗಿದ್ದ ಮನೆಗೆ. ಹಾಗಾಗಿ ನಾನು ಸ್ವಲ್ಪ ತೀಟೆ ಅವನು ಅಂದ್ಬಿಟ್ಟು ಬೇಗ ಬಂದೆ. ಅವರೆಲ್ಲ ಸ್ವಲ್ಪ ಲೇಟಾಗೆ ಬಂದರು. ಹಾಗೇನೆ ಬಂದು ನಮ್ಮ ಅತ್ತೆ ಮಗಳದ್ದು ಫೋಟೋಸ್ ನೋಡಿರಲಿಲ್ಲ ನಾನು, ಹಾಗಾಗಿ ನೋಡ್ಕೊಂಡು ಕುಂತಿದ್ದೀನಿ. ನೋಡಿ ಯಾವ ರೀತಿ ಇದ್ದೀವಿ ನಾವು ಅವರ ಹೊಸ್ಕೇಲಿ ಅಂತ ತೋರಿಸ್ತೀನಿ. ನೋಡಿ ನಮ್ಮ ಯಜಮಾನರೆಲ್ಲ ನಿಂತಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ನಮ್ಮ ಅಪ್ಪ ನಿಂತಿದ್ದಾರೆ. ಹಾಗೆ ಫೋಟೋಸ್ ಎಲ್ಲ ನೋಡ್ಕೊತಾ ಇದ್ದೋ. ನನ್ನ ಮಗ ಕೂಡ ಆಗಲೇ ಬಂದು ಮಲಗಿದ್ದ. ನಾನು ನನ್ನ ಮಗಳು ಇಬ್ಬರೂ ಫೋಟೋಸ್ ಎಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಕುಂತಿದ್ವಿ. ಬನ್ನಿ ನಾನು ಯಾವ ರೀತಿ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ. ನೋಡಿ ನನ್ನ ಮಗಳು ತೋರಿಸ್ತಾ ಇದ್ದಾಳೆ ಇಲ್ಲಿ ಅಜ್ಜಿನೂ ಮತ್ತು ತಾತ ಐತೆ ಅಂತ. ಇಲ್ಲಿ ಇದ್ ಕಡೆ ನಮ್ಮಪ್ಪ ನಮ್ಮಮ್ಮ ಅವ್ರದ್ದು ಫೋಟೋಸು ಹಾಗೇನೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಇದು ನಮ್ಮ ಅತ್ತೆ, ನಮ್ಮ ಮಾಮ ಅವರ ಮಿಸ್ಸಸ್ಸು. ಫೋಟೋಸ್ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕ್ಲಾರಿಟಿ ಎಲ್ಲ ಸಖತ್ತಾಗಿದೆ ಫೋಟೋಸಲ್ಲಿ. ಹಾಗೆಯೇ ಬನ್ನಿ ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆಯೇ ನೋಡಿ ಫ್ರಂಟ್ ಪೇಜಲ್ಲಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೋಟೋಸ್ ಮಾತ್ರ. ಹಾಗೆಯೇ ನಂದು ನನ್ನ ಮಗಳದ್ದು ಫೋಟೋಸ್ ತೋರಿಸ್ತೀನಿ ಬನ್ನಿ, ನೋಡಿ ನಾವು ಯಾವ ರೀತಿ ಇದ್ದೀವಿ ಆ ಟೈಮ್ನಲ್ಲಿ ಅಂತ. ಹಾಗೆಯೇ ಫೋಟೋಸ್ ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ. ನಮ್ಮಮ್ಮ ಜ್ಯೂಸ್ ಮಾಡ್ತಾ ಇದ್ದಾರೆ. ನೀನ್ ಬೇಡ ಕಣೆ, ನನಗೆ ಚಂದ್ರಿ ಬೇಕು ಅಂದ್ರೆ. ನೀನ್ ಬೇಡ ಕಣೆ, ನನಗೆ ಚಂದ್ರಿ ಬೇಕು ಅಂದಲ್ಲ ಕಾಲ್ ಮುಕ್ಕೊಳ್ಳಿ, ಕಾಲ್ ಮುಕ್ಕೊಳ್ಳಿ. ಜೀನ್ಸ್ ಪ್ಯಾಂಟ್ ತರ್ಸ್ಕೊಬಿಡ್ಲಿ, ಮಿಡ್ಡಿ ತರ್ಸ್ಕೊಬಿಡೆ. ನಾನು ಮನೆಗೆಲ್ಲ ಬಂದಾದ್ಮೇಲೆ ನೋಡಿ ಎಲ್ಲರೂ ಗ್ರೂಪ್ ಫೋಟೋನೆಲ್ಲ ಹೊಡ್ಸ್ಕೊಂಡಿದ್ದಾರೆ. ನಾನು ಬೇಗ ಬಂದಿದ್ನಲ್ಲ, ಹಾಗಾಗಿ ಹೊಡ್ಸ್ಕೊಳ್ದಿಕ್ಕಾಗಲಿಲ್ಲ. ಹಾಗೆಯೇ ನಿಮ್ಗೆ ಏನಾದರೂ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ವಿಡಿಯೋಸ್ ಬೇಕು ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದೇ ರೀತಿ ವಿಡಿಯೋಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಹಾಗೆ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.